ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತೇನೆ. ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವಾಕ್ಯ ಭಾಗ ಪೌಲನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ ಈ ರೀತಿಯಾಗಿ ಹೇಳುತ್ತದೆ: ಆತನಲ್ಲಿ ಬೇರೂರಿಕೊಂಡು ಭಕ್ತಿವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರ್ರಿ. ಮರವು ಆಳವಾಗಿ ಬೇರೂರಿಕೊಂಡಿರುವಾಗ ಬಿರುಗಾಳಿ ಬಂದರೂ ಅದು ಅಲುಗಾಡುವುದಿಲ್ಲ. ಅದೇ ರೀತಿ ನಮ್ಮ ಜೀವನವು ಕ್ರಿಸ್ತನಲ್ಲಿ ಬೇರೂರಿಕೊಂಡಿರಬೇಕು. ಪರಿಸ್ಥಿತಿಗಳು ಬದಲಾಗಬಹುದು, ಜನರು ನಮಗೆ ದ್ರೋಹ ಮಾಡಬಹುದು, ಸುಳ್ಳು ಆರೋಪಗಳು ಬರಬಹುದು. ಆದರೆ ನಮ್ಮ ಬೇರುಗಳು ನಂಬಿಕೆಯಲ್ಲಿ ಬಲವಾಗಿದ್ದರೆ ನಾವು ಕುಸಿಯುವುದಿಲ್ಲ. ಪ್ರಿಯರೇ, ಯೋಸೇಫನ ಜೀವನವನ್ನು ನೋಡುವಾಗ ಅವನ ಸಹೋದರರು ಯೋಸೇಫನನ್ನು ಈಜಿಪ್ಟ್ನಲ್ಲಿ ಗುಲಾಮಗಿರಿಗೆ ಮಾರಿದರು. ಅಲ್ಲಿ ಅವನ ಯಜಮಾನನ ಹೆಂಡತಿ ಅವನ ಮೇಲೆ ಅಪರಾಧದ ಸುಳ್ಳು ಆರೋಪ ಹೊರಿಸಿ 13 ವರ್ಷಗಳ ಕಾಲ ಸೆರೆಮನೆಯಲ್ಲಿ ಹಾಕಿದಳು. ಆದರೆ ಅವನು ನಿರಾಶನಾಗಲಿಲ್ಲ. ದೇವರ ಉದ್ದೇಶ ದೊಡ್ಡದಾಗಿದೆ ಎಂದು ಅವನು ತಿಳಿದಿದ್ದನು. ಯೋಸೇಫನು ಬೆಳೆಯುತ್ತಲೇ ಇದ್ದನು, ಬಲಶಾಲಿಯಾಗುತ್ತಲೇ ಇದ್ದನು. ವ್ಯರ್ಥವಾದ ವರ್ಷಗಳು ಅವನನ್ನು ಪೂರ್ಣತೆಗೆ ಸಿದ್ಧಪಡಿಸುತ್ತಿದ್ದವು. ಯೋಸೇಫನು ಹಳ್ಳದಿಂದ ಸೆರೆಮನೆಗೂ ಮತ್ತು ಸೆರೆಮನೆಯಿಂದ ಅರಮನೆಯವರೆಗೂ ಹೋದನು. ಬಹುಶಃ ನೀವು ಸಹ ನಿಮ್ಮ ಜೀವಿತಗಳಲ್ಲಿ ಕೆಲವು ಕೆಟ್ಟ ವಿರಾಮಗಳನ್ನು ಅನುಭವಿಸಿರಬಹುದು. ನೀವು ಅನಾರೋಗ್ಯವನ್ನು ಎದುರಿಸುತ್ತಿರಬಹುದು ಅಥವಾ ನಿಮ್ಮ ಕನಸು ಸತ್ತಿರಬಹುದು. ಆದರೆ ಅದು ಅಂತ್ಯವಲ್ಲ. ದೇವರು ಪ್ರತಿಯೊಂದು ಕಷ್ಟವನ್ನು ನಿಮ್ಮ ವಿಜಯಕ್ಕಾಗಿ ಬಳಸುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿ ನಿಂತು ದೇವರಿಗೆ ಸ್ತುತಿ ಸಲ್ಲಿಸಿದಾಗ ಆತನು ನಿಮ್ಮನ್ನು ನೀವು ಇರಬೇಕಾದ ಸ್ಥಳಕ್ಕೆ ಕರೆದೊಯ್ಯುತ್ತಾನೆ. ಕತ್ತಲೆಯ ಎಲ್ಲಾ ಶಕ್ತಿಗಳು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಕೀರ್ತನೆ 34ನೇ ಅಧ್ಯಾಯ 1ನೇ ವಾಕ್ಯ ಹೀಗೆ ಹೇಳುತ್ತದೆ: ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಸ್ತೋತ್ರವು ಕ್ರೈಸ್ತನ ಶಕ್ತಿಯ ಅಸ್ತ್ರವಾಗಿದೆ. ಪೌಲನು ಮತ್ತು ಸೀಲನು ಸೆರೆಮನೆಯಲ್ಲಿ ಹೊಡೆತಗಳಿಂದ ಗಾಯಗೊಂಡಿದ್ದರು. ಆದರೆ ಅವರು ಮಧ್ಯರಾತ್ರಿ ಸ್ತುತಿಸಿದರು. ಆ ಸ್ತುತಿಯಲ್ಲೇ ಬಂಧನದ ಬಾಗಿಲುಗಳು ತೆರೆಯಲ್ಪಟ್ಟವು, ಸಂಕೋಲೆಗಳು ಕಳಚಿದವು. ನಾವು ಕೂಡ ಸಮಸ್ಯೆಗಳ ಮಧ್ಯದಲ್ಲೇ ಸ್ತುತಿಸಿದಾಗ ದೇವರ ಮಹಿಮೆಯ ಶಕ್ತಿ ಕಾರ್ಯಗತವಾಗುತ್ತದೆ. ಹಾಗಾಗಿ ಸ್ನೇಹಿತರೆ, ನೀವು ಕೂಡ ಯಾವ ಪರಿಸ್ಥಿತಿಯಲ್ಲಿದ್ದರೂ ಕುಗ್ಗಿ ಹೋಗಬೇಡಿರಿ. ಕ್ರಿಸ್ತನಲ್ಲಿ ನೆಲೆಗೊಳ್ಳಿರಿ. ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿರಿ. ಏಕೆಂದರೆ ನಮ್ಮ ದೇವರ ಉದ್ದೇಶ ನಮ್ಮನ್ನು ಸೋಲಿಗೆ ಅಲ್ಲ, ಜಯಶಾಲಿ ಜೀವನಕ್ಕೆ ಕರೆದೊಯ್ಯುವುದಾಗಿದೆ. ಆತನು ನಿಮ್ಮನ್ನು ನಿಶ್ಚಯವಾಗಿ ವಿಜಯಶಾಲಿಗಳನ್ನಾಗಿ ಮಾಡುವನು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260645. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.